ಮಕ್ಕಳು ನಡಕ ರೋಗ, ಪಾರ್ಕಿನ್ಸನ್ಸು, ಆಲ್ಝೈಮರ್ಸ್ ಅವರು ದಿವಸ 3 ನಿಮಿಷ ಪಾರ್ಕಿನ್ಸನ್ಸ್ ಇರೋರು ಈ ರೀತಿ ಕೃತಕವಾಗಿ ಆದ್ರೂ ಅಂದು ಕೂತ್ಕೊಳ್ಳಿ. ಆದ್ರೆ ಹಿಂಗೆ ನೀವು ಬೀಳ್ತಾ ಇರ್ತೀರಾ, ನಡುತ್ತಾ ಇರ್ತೀರಾ, ಆದ್ರೂ ಕಟ್ಕೊಂಡು ಒಂದು 5 ಜನ ಹಿಡ್ಕೊಂಡು ಒಂದು 20 ದಿವಸ ಮಾಡಿಸಿದ್ರೆ ದೇ ಸ್ಟಾರ್ಟ್ ಗೆಟಿಂಗ್ ದೇರ್ ಬೆನಿಫಿಟ್. ಅರ್ಥ ಆಗ್ತಾ ಇದೆ ಹೇಳೋದ? ಇದು ಯಾಕಾಗಿದೆ? ನಿಮ್ಮ ಕೊಬ್ಬು ಸರಿ ಇಲ್ಲ. ನರನಾಳಿಗಳು ಉತ್ಪಾದನೆ ಆಗೋದು ಕೊಬ್ಬು ಅಂಶದಿಂದ. ಕೊಬ್ಬು ಎಲ್ಲಿಂದ ಬಂದಿದೆ? ಈಗ ಕೆಟ್ಟಿರೋ ಕೊಬ್ಬು. ಪ್ರೀಮಿಯಂ ಆಯಿಲ್ ಅಂತ ಆ ಮಿನರಲ್ ಆಯಿಲ್ ತಂದು ಮಿಕ್ಸ್ ಮಾಡಿಕೊಂಡು ಹಸು, ಹಂದಿ ಕೊಬ್ಬು ಬಿಕ್ಕಿರೋದೆಲ್ಲ ತಂದು ಆ ಡರಳ ತಂದು ನಿಮ್ಮ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀರ, ಬೋಂಡ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ದೀರ. ಹೇಳೋದು ಅರ್ಥ ಆಗ್ತಾ ಇದೆ ನನಗೆ? ಪ್ರಶ್ನೆ ಕೇಳಿದ್ರ ಏನ್ ತಿಂತಾ ಇದ್ದೀನಿ ನಾನು ಅಂತ? ಇಲ್ಲ, ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತಾ. ಆ ಪ್ರಿಸರ್ವೇಟಿವ್ಸ್ ರೋಗ ಬಂದಿದೆ ಅಂದ್ರೆ ಇನ್ ರೋಗ ಬರ್ದಿ ಇನ್ನೇನು ಬರುತ್ತೆ? ಸೊ ದಿಸ್ ಈಸ್ ದ ಟ್ರೂ ಸ್ಟೋರಿ. ನಿಮಗೆ ಬೇಕೋ ಬೇಡವೋ ನಡೀತಾ ಇರೋದು ಇದು. ಯಾರು ನಡೆಸ್ತಾ ಇರೋದು? ಕಾರ್ಪೊರೇಟ್ ಕಂಪನಿಗಳು. ಯಾರು ಫಾಲೋ ಮಾಡ್ತಾ ಇರೋದು? ವೆರಿ ಹ್ಯಾಪಿ, ಚಪ್ಪಾಳೆ ತಟ್. ಸೊ ಪರಿಷ್ಕಾರ ಎಲ್ಲಿದೆ? ಹಾಸ್ಪಿಟಲಲ್ಲಿ ಇದೆಯಾ? ಆರೋಗ್ಯ ಎಲ್ಲಿ ಕಳ್ಕೊಂಡಿದ್ದೀರಾ? ಅಡಿಗೆ ಮನೆ. ನೋ ಕ್ವಶನ್ ಆಸ್ಟ್. ಹೆಣ್ಮಕ್ಳು 6 ವರ್ಷಕ್ಕೆ ಮುಟ್ಟಾಗ್ತಾ ಇದೆ, 3 ವರ್ಷ ಮಗುಗೆ ಬ್ಲಡ್ ಕ್ಯಾನ್ಸರ್ ಬಂದಿದೆ, ಟೈಪ್ 1 ಡಯಾಬಿಟೀಸ್ ವಾಸಿ ಆಗಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆದ್ರೂ ಯಾರಿಗೂ ಏನು ತೊಂದರೆ ಇಲ್ಲ. ಈ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಕ್ಕೆ ನಮ್ಮ ಭೂಮಂಡಲ ಗಬ್ಬೆ ಬೋಗಿದೆ. ನೀರಿಲ್ಲ, ಅಂತರ್ಜಲ ಹಬೆರಾಗಿದೆ. ಮಿಲೆಟ್ಸ್ ಮೇಲೆ 18% GST. ಹೆಂಡಕ್ಕೆ GST ಕಮ್ಮಿ ಮಾಡ್ತಾ ಇದ್ದಾರೆ, 3%. ಅರ್ಥ ಆಗ್ತಾ ಇದೆಯಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ? ಆ ಕಬ್ಬು 1 kg ಸಕ್ಕರೆ ಬೆಳೆಯೋದಕ್ಕೆ 28,000 ಲೀಟರ್ ನೀರು ಬೇಕು. ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕಾಡಿಲ್ಲ, ಈಗ ಏನಿದೆ? ಸಿನಿಮಾ ತೆಗೆಯೋದಕ್ಕೆ ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ಗಳು ಇವೆ. ಅಂದ್ರೆ ಬೆಟ್ಟದ ಹಂಚುಗಳಲ್ಲಿ, ಕಣಿವೆಗಳಲ್ಲಿ ಗಾಳಿದ್ರೆ ನೀರನ್ನ, ಬರೋ ಮಳೆಯನ್ನ ಹಿಡ್ಕೊಂಡು ನಿಧಾನವಾಗಿ ಬಿಡಿಸೋ ಕಾರ್ಯಕ್ರಮ ನಡೆಯುತ್ತೆ. ಇಡೀ ವರ್ಷ